ಬಾತುಕೋಳಿಗಳು ಮತ್ತು ಹಾವು. ಒಂದು ಹಳ್ಳಿಯಲ್ಲಿ ಹಳ್ಳದ ಬದಿಯ ಕೆರೆಯಲ್ಲೊಂದು ಸುಂದರವಾದ ಬಾತುಕೋಳಿಗಳ ಕುಟುಂಬವಿತ್ತು. ಈ ಕುಟುಂಬದಲ್ಲಿ ತಾಯಿ ಬಾತುಕೋಳಿ ಮತ್ತು ಆಕೆಯ 5 ಮುದ್ದಾದ ಮರಿಗಳು ಬದುಕುತ್ತಿದ್ದರು. ಪ್ರತಿದಿನವೂ ಅವರು ಕೆರೆಯಲ್ಲಿ ಈಜುತ್ತಾ, ಆಟವಾಡುತ್ತಾ, ಮೀನು ಹಿಡಿದು ತಿನ್ನುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಅನೇಕ ಪ್ರಾಣಿಗಳಿಗೂ ಆ ಬಾತುಕೋಳಿಯ ಕುಟುಂಬದ ಮೇಲೆ ತುಂಬಾ ಪ್ರೀತಿಯಿತ್ತು. ಯಾರೂ ಯಾರಿಗೆ ತೊಂದರೆ ಕೊಡದೆ ಹೊಂದಾಣಿಕೆಯಿಂದ ಬದುಕುತ್ತಿದ್ದವು. ಒಂದು ದಿನ ಆ ಸ್ಥಳಕ್ಕೆ ಒಂದು ಹಾವು ಬಂದಿತು. ಅದು ಊಟಕ್ಕಾಗಿ ಆಹಾರ ಹುಡುಕುತ್ತಾ ಕೆರೆದಡಕ್ಕೆ ಬಂದಿತು. ಹಾವಿಗೆ ಆ ಬಾತುಕೋಳಿಗಳ ಮುದ್ದಾದ ಮರಿಗಳು ಬಹಳ ಸುಲಭವಾದ ಬೇಟೆಯಂತೆ ಕಾಣಿಸಿದವು. ಅದು ಯೋಚಿಸಿತು, ಈ ಮರಿಗಳನ್ನು ನಾನು ಒಂದೊಂದಾಗಿ ಹಿಡಿದು ತಿನ್ನಬಹುದು, ಆದರೆ ತಕ್ಷಣವೇ ಹಲ್ಲೆ ಮಾಡಿದರೆ ಇವು ಓಡಿಬಿಡಬಹುದು ಎಂದು. ಹಾವು ಒಂದು ಗುಡಿಸಲಿನ ಹತ್ತಿರದ ಬಿಲದಲ್ಲಿ ವಾಸಿಸಲು ತೀರ್ಮಾನಿಸಿತು. ಪ್ರತಿದಿನವೂ ಅದು ಬಾತುಕೋಳಿಗಳ ಹತ್ತಿರ ಬರುತ್ತಾ ಹಾನಿಯಿಲ್ಲದಂತೆ ಮುದ್ದಾಗಿ ಮಾತನಾಡುತ್ತಿತ್ತು. ನಾನು ನಿನ್ನ ಗೆಳೆಯ, ನನ್ನ ಮೇಲೆ ನಂಬಿಕೆ ಇಟ್ಟುಕೋ ಎಂದು ತಾಯಿ ಬಾತುಕೋಳಿಗೆ ಹೇಳುತ್ತಿತ್ತು. ಕೆಲವು ದಿನಗಳು ಹೀಗೆಯೇ ಕಳೆಯಿತು. ಬಾತುಕೋಳಿಗಳಲ್ಲಿ ಕೆಲವು ಮರಿಗಳು ಹಾವಿನ ಮಾತುಗಳನ್ನು ನಂಬಿ ಅದರಿಂದ ದೂರವಿರದೆ ಹತ್ತಿರ ಹೋಗತೊಡಗಿದವು. ಆದರೆ ತಾಯಿ ಬಾತುಕೋಳಿಗೆ ಈ ವಿಷಯ ಖುಷಿಯಾಗಲಿಲ್ಲ. ಆಕೆ ಎಚ್ಚರಿಕೆಯ ತಾಯಿ. ಹಾವಿನ ನಿಜ ನಿಲುವು ಹೇಗಿರಬಹುದು ಎಂಬ ಅನುಮಾನ ಆಕೆಗೆ ಆಗಲೇ ಬರುತ್ತಿತ್ತು. ಒಂದು ದಿನ ರಾತ್ರಿ ಹಾವು ತನ್ನ ಯೋಜನೆ ಆರಂಭಿಸಿತು. ಅದು ಮರಿಗಳನ್ನು ಹಿಡಿಯಲು ಹತ್ತಿರವಾಯಿತು. ಅದೇ ಸಮಯದಲ್ಲಿ ತಾಯಿ ಬಾತುಕೋಳಿ ಜಾಗೃತವಾಗಿತ್ತು. ಆಕೆ ತಕ್ಷಣವೇ ಬೃಹತ್ ಆಗಿ ರೆಕ್ಕೆಗಳನ್ನು ಬಡಿದು ಕೂಗಿ ಬೇಲಿ ಹತ್ತಿರ ನಿಂತ ನಾಯಿಯನ್ನು ಸಹಾಯಕ್ಕೆ ಕರೆಯಿತು. ನಾಯಿ ಬಂದ ತಕ್ಷಣವೇ ಹಾವು ಓಡಿತು. ಎಲ್ಲಾ ಬಾತುಕೋಳಿಗಳು ಗುಂಪಾಗಿ ಸೇರಿ ಹಾವನ್ನು ಓಡಿಸಲು ಸಹಕರಿಸಿದವು. ನಂತರ ಅವರು ಹಾವಿನ ಮನೆ ಬಳಿ ಹೋಗಿ ಬಿಲವನ್ನು ಮಣ್ಣು ಹಾಕಿ ಮುಚ್ಚಿ ಹಾಕಿದರು. ಹಾವು ಮರಳಿ ಬಾರದಂತೆ. ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ.